ಈ ಬೇಲೂರು ಇದೆಯಲ್ಲ, ಮುಂಚೆ ಇದು ಬೇಲಾಪುರ ಅಂತ ಹೆಸರಿತ್ತು. ಕಂಪ್ಲೀಟ್ ಆಯ್ತು ನನ್ನ ಬಸ್ ಕಟ್ಟು. ಏನ್ ಮಾತಾಡಿದ್ರು ನೋಡಿ ಗೈಸ್, ಬರಪ್ಪ ಕೇಳೋಣ. ಹೇರ್ ಕಟ್ ಹೆಂಗಿತೆ? ಏನು ಕಟಿಂಗ್ ಅಂತ ಮಾಡೋಕೆ ರೀತಿ ಬೇಡ. ನೋಡು ನಮ್ಮ ಕಟಿಂಗು 3 ವರ್ಷ ಆಯ್ತು ನಾನು ಕಟಿಂಗ್ ಶಾಪ್ಗೂ ಹೋಗಿಲ್ಲ. ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಬ್ಯಾಂಗ್ ಲೈಫಿಗೆ. ಗೈಸ್, ಏನಂತಂದ್ರೆ ಹ್ಯಾಟ್ ಹಾಕಿ ಕೂದಲು ಜಾಸ್ತಿ ಉದ್ರಕ್ಕೆ ಸ್ಟಾರ್ಟ್ ಆಗ್ಬಿಟ್ಟಿದೆ. ಹಂಗಾಗಿ ಇವತ್ತು ತಲೆ ಫುಲ್ ಬಾಂಡ್ಲಿ ಓಡಿಸ್ಬಿಡೋಣ ಅಂತ ಅಂದ್ಕೊಂಡು ಹೋಗ್ತಾ ಇದ್ದೀನಿ. ಈಗ ನಾನು ಹೋಗ್ತಿರೋ ಜಾಗ ನನ್ನ ಫ್ರೆಂಡಿನ ಶಾಪ್ ಹತ್ರ ಹೋಗ್ತಿದ್ದೀನಿ. ಅವನದು ಹೆಚ್ಚು ಕಮ್ಮಿ ನಾನಿರೋ ಜಾಗದಿಂದ ಅವ್ನ ಶಾಪು 20 ಕಿಲೋಮೀಟ್ರ್, ಅಂದರೆ ಬೇಲೂರಲ್ಲಿದೆ ಅವ್ನ ಶಾಪು. ಅವನ ಹತ್ರ ಹೋಗ್ಬಿಟ್ಟು ತಲೆ ಫುಲ್ ಬೋಳ ಓಡಿಸ್ಬಿಡೋಣ. ಬೋಳ ಓಡಿಸಿದ್ರೆ ಅವ್ನ ರಿಯಾಕ್ಷನ್ ಹೆಂಗಿರುತ್ತೆ ಅಂತ ನೋಡೋಣ ಗೈಸ್. ಹಂಗಾಗಿ ಅವ್ನ ಶಾಪ್ ಹತ್ರ ಒಂಚೂರು ಹೋಗಿ ನೋಡೋಣ, ಅವ್ನ ರಿಯಾಕ್ಷನ್ ನೋಡಲೇಬೇಕು. ಹಂಗಾಗಿ ಈಗ ನಾನು ಹೋಗ್ಬೇಕಾಗಿರೋದು, ನನ್ನ ಹತ್ರ ವೆಹಿಕಲ್ ಯಾವುದು ಇಲ್ಲದೆ ಇರೋದ್ರಿಂದ ಕೆಂಪಸ್ ಹತ್ತಿ ಅವನ ಹತ್ರ ಹೋಗೋಣ. ಹೆಚ್ಚು ಕಮ್ಮಿ ಅವ್ನು ನನಗೆ ಶಾಪ ಹಾಕ್ಬಿಟ್ಟಿದ್ದ ಗೈಸ್. ಅವ್ನ ಕೂದಲು ಉದುರೋಗಿದ್ರಿಂದ ನಿಂದು ಕೂದಲು ಉದುರೋಗ್ಲಿ ಅಂತ. ಹಂಗಾಗಿ ಏನಾರು ಉದುರೋಗ್ತಾ ಇದೆಯಾ ಅಂತ ಗೊತ್ತಿಲ್ಲ. ಅಣ್ಣ ಏನೋ ಕೆಲಸ ಮಾಡ್ತಿದ್ದಾರೆ ಅಲ್ಲಿ. ಅವನು ಅದೆಷ್ಟೋ ಸಾರಿ ನನ್ನ ತಲೆಗೆ ನನ್ನ ಫ್ರೆಂಡಿಂದ ಉದುರೋಗಿತ್ತು ಅಂತ ಹೇಳ್ಬಿಟ್ಟು ಅವನು ನನಗೆ ಶಾಪ ಹಾಕ್ಬಿಟ್ಟಿದ್ದೆ, ನಿಂದು ಉದುರೋಗ್ಬಿಡ್ಲಿ ಅಂತೇಳಿ. ತಲೆ ಮೇಲೆ ಕೈ ಇಟ್ಬಿಟ್ಟು ಉದುರೋಗ್ಲಿ ಅಂತೇಳಿ ಶಾಪ ಹಾಕಿದ್ದೆ ಇನ್ನೊಂದು ವರ್ಷದಲ್ಲಿ. ಹಂಗಾಗಿ ನನಗೆ 4-5 ದಿವಸದಿಂದ ಸಿಕ್ಕಾಬಿಟ್ಟೆ ಏರ್ ಲಾಸ್ ಆಗ್ತಾಯಿದೆ ಗೈಸ್. ಹಂಗಾಗಿ ಸ್ವಲ್ಪ ಭಯ ಆಯಿತು. ಹಂಗಾಗಿ ಹೋಗಿ ಫುಲ್ಲು ಬೋಳ ಹೊಡ್ತಾನೆ ಇಲ್ಲ, ಬಸ್ ಕಟ್ ಏನಾದ್ರು ಮಾಡ್ತಾನೆ. ಫೈನಲಿ ಬಸ್ ಒಳಗೆ ಬಂದು ಕೂತಿದ್ದೀನಿ ಗೈಸ್. ಏನಂತಂದರೆ ಬಸ್ ಕಂಪ್ಲೀಟ್ಲಿ ಖಾಲಿ. ಆ ಕಡೆ ಇಲ್ಲ ಈ ಕಡೆ ಇಲ್ಲ ಜನಗಳು. ಇನ್ನು ನನ್ನ ಪಕ್ಕದ ಸೀಟ್ ಕಡೆ ಡ್ರೈವರ್ ಬರಬೇಕು. ಡ್ರೈವರ್ ಬಂದಮೇಲೆ ಬಸ್ಸಿಗೆ ಹೋಗ್ತೀವಿ. ಲಾಸ್ಟ್ ಟೈಮ್ ಬಂದಿದ್ವಲ್ಲ ಬಸ್ಸು, ನಾನು ಧರ್ಮಸ್ಥಳದಿಂದ ಕೊಟ್ಟಿಗೆಹಾರದಿಂದ ಬರ್ಬೇಕಾದ್ರಂತೂ ನೆಕ್ಸ್ಟ್ ಲೆವೆಲ್ ರಶ್ ಹೇಳಿ. ಕೂರಕ್ಕೂ ಜಾಗ ಇದೆ, ನಿಲ್ಲಕ್ಕೂ ಜಾಗ ಇದೆ. ಅಷ್ಟು ಸೀಟ್ ಫುಲ್ಲಾಗಿತ್ತು. ಈಗ ಖಾಲಿ ಇದೆ. ಗೈಸ್, ಈಗಷ್ಟೇ ಬಸ್ ಇಳ್ಕೊಂಡು ನನ್ನ ಫ್ರೆಂಡ್ ಶಾಪ್ ಹತ್ರ ಬಂದಿದ್ದೀನಿ. ಇದನ್ನೇ ಅಲ್ವೋ ಗೊತ್ತಿಲ್ಲ. ಇದೇ ಒಂದು ಶಾಪು, ಅಲ್ಲಿ ಕಾಣ್ತಿದೆ ನೋಡಿ, ಅವನೇ ಕಳ್ಳ ಅಲ್ಲಿದೆ ನೋಡಿ. ಫೋನ್ ಅಲ್ಲೇ ಬಿಟ್ಟು ಬಂದಿದ್ದೀನಿ ನಾನು. ಹಾಂ, ಎಲ್ಲೇ ಬಿಡು ಬೈತಿದ್ದಾನೆ ಗೈಸ್, ಫೋನ್ ಎತ್ತಿ ಅಂತ ಅವನು. ಗೈಸ್, ಏನೋ ಕೆಲಸ ಮಾಡ್ತಿದ್ದಾರೆ ಇವರೆಲ್ಲ ಇಲ್ಲಿ. ಹಂಗಾಗಿ ಜಂಪ್ ಮಾಡಕ್ಕೆ ಫೋನ್ ಅಲ್ಲಿ ಮನೇಲಿ ಬಿಟ್ಟು ಬಂದಿದ್ದೀನಿ ಕಣ ಸಚ್ಚಿ. ಏನು ಏನ್ ಮಾಡೋದು, ಅದು ನನ್ನ ಕೈಲಿ ಆಗಲ್ಲ. ನಮ್ಮ ಕೆಲಸ ನಾವು ಮಾಡ್ತಿದ್ದೀವಿ. ಏನ್ ವಿಡಿಯೋ ಮಾಡಿ ತೋರಿಸ್ಬೇಕು ಅವ್ರಿಗೆ? ಹೇಳಿದ್ರಾ ಯಾವ ಬ್ಯಾಂಕಿನ ಲಾಕರ್ ತೆಗಿಸ್ಕೊಂಡ್ ಬಂದಿದ್ದೆ ನೀನು? ನಿಮ್ದ್ರಲ್ಲಿ ಏನಾದ್ರು ಖಜಾನೆ ಇಟ್ಟಿದ್ದೆ ಅನ್ಕತ್ತೆ. ಬಿಸಿದ್ ಏನೋ ಕೆಲಸ ಮಾಡ್ತಿದ್ದಾರೆ ಇಲ್ಲಿ ನೋಡಿ. ಇದನ್ನ ಇಳಿಸೋಕ್ಕೋಸ್ಕರ ಯಾರ ಸಾಹಸ ಪಡ್ತಾ ಇದ್ದಾರೆ. ಇದನ್ನ ಎಳ್ಕೊಂಡು ಇದಕ್ಕೆ ಸೌಂಡ್ಸಿಗೆ ಸಿಕ್ಕಾಬಿಟ್ಟ ಜಾಸ್ತಿ ಇದೆ. ಸಚ್ಚಿ ಏನ್ ವಿಷಯ ಗೊತ್ತಾ? ನೀನು ನನ್ನ ತಲೆ ಮೇಲೆ ಕೈ ಇಟ್ಟಿದಾಗಿಂದ ತಲೆ ಕೂದಲು ಉದ್ರಕ್ಕೆ ಸ್ಟಾರ್ಟ್ ಆಗಿತ್ತು. ಇವಂದೇ ದೊಡ್ಡ ಶಾಪ ಹಾಕಿದ್ಕೆ ನಮಗೆ ಕೂದಲು ಉದ್ರಕ್ಕೆ ಸ್ಟಾರ್ಟ್ ಆಗಿರೋದು. ಬೈತಿದ್ದಾನೆ ಗೈಸ್. ಇಲ್ಲ, ಇಂಥದ್ದೇ ಮಾಡ್ಬೇಕು, ಚಂದ ಇರುತ್ತೆ. ತೊಳೆದೆಲ್ಲ ಮಾಡ್ಬಾರ್ದು ಗೈಸ್. ಪಾಪ ಎಂಬರೈಸ್ ಆಗ್ತಿದೆ ನಮ್ಮ ಹುಡುಗ. ಮಾಡಪ್ಪ, ಏನ್ ಮಾತಾಡ್ತೀಯ? ನೀನ್ ಡಿಲೀಟ್ ಮಾಡಕ್ಕೆ ಒಂದಲ್ಲ ಸಿಕ್ಕಾಬಿಟ್ಟೆ ಬರುತ್ತೆ. ಎತ್ತಿ ಹಿಂಗ್ ತೆಗೆದ್ರೆ ಒಂದ್ 4-5 ಬರ್ತಿದ್ದೆ. 3 ದಿವಸದಿಂದ ಸಿಕ್ಕಾಬಿಟ್ಟೆ ಬರ್ತಾ ಇದೆ ಅನ್ಕೋ. ವಿಡಿಯೋ ತೆಗಿದ ತಕ್ಷಣ ತಲೆ ಕೆಡ್ಸ್ಕೊಬಿಟ್ಟೆ ಕಂಪ್ಲೀಟ್ ಆಗಿ. ಗೈಸ್, ಏನಂತಂದ್ರೆ ಕಟಿಂಗ್ ಮಾಡೋ ಹುಡುಗ ನಮಾಜಿಗೆ ಹೋಗಿದ್ದಾನಂತೆ. ಇವತ್ತು ಫ್ರೈಡೇ ಅಲ್ವಾ, ಹಂಗಾಗಿ ನಾನು ಒಂಚೂರು ಹೊರಗಡೆ ಬಂದು ಆಮೇಲೆ ಹೋಗೋಣ 3 ಗಂಟೆ ಮೇಲೆ ಅಂತೇಳಿ ಹೊರಗಡೆ ಬಂದಿದ್ದೀನಿ. ಈಗೇನಂದರೆ ಅಲ್ಲಿ ನೋಡಿ, ನನ್ನ ಮುಂದೆ ಕಾಣ್ತಾ ಇದೆಯಲ್ಲ ಚೆನ್ನಕೇಶ್ವರ ಟೆಂಪಲ್. ಈ ಟೆಂಪಲ್ ಹತ್ರ ಬಂದಿದ್ದೀನಿ. ಮತ್ತು ಇಲ್ಲಿ ನೋಡಿ ಗೈಸ್, ನಮ್ಮ ಕರ್ನಾಟಕ ಫ್ಲಾಗ್ ಇದು ಎಷ್ಟು ದೊಡ್ಡದಾಗಿ ಹಾಕಿದ್ದಾರೆ ಇಲ್ಲಿ. ನೆಕ್ಸ್ಟ್ ಲೆವೆಲ್ ಅಲ್ಲ, ಖುಷಿ ಆಗುತ್ತೆ ನಮ್ಮ ಫ್ಲಾಗ್ನ ಹತ್ರ ನೋಡೋಕ್ಕೆ. ಈಗೇನಂದರೆ
ಚನ್ಕೇಶ್ವರ ಟೆಂಪಲ್ ಹತ್ರ ಹೋಗಿ ಒಂದು ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡೋಣ. ಒಳಗೆ ಹೆಂಗಿದೆ ಅನ್ನೋದನ್ನು ತೋರಿಸ್ತೀನಿ. ಆಮೇಲೆ 3 ಗಂಟೆ ನಂಗೆ ಬಂದು ಹೇರ್ ಕಟ್ ಮಾಡಿಸ್ಕೊಂಡು ಹೋಗ್ಬಿಡೋಣ ಮನೆಗೆ. ಫ್ರೆಂಡ್ ಶಾಪಿಗೆ ಬರೋಕ್ಕೂ ಮುಂಚೆ ಸ್ನಾನ ಮಾಡ್ಕೊಂಡೇ ಬಂದಿದ್ದೆ. ಈ ಕಟಿಂಗ್ ಮಾಡ್ಸೋದನ್ನ ಮತ್ತೊಂದು ನೋಡಿ ಸ್ನಾನ ಮಾಡಬೇಕು. ಟೆಂಪಲ್ ಒಳಗೆ ಕಾಲು ಇಡ್ತಿದ್ದಂಗೆ ವಾ 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 ನೋಡು ಗುರು ಏನು ಸಖತ್ತಾಗಿದೆ ಒಳಗಡೆ. ವಾ 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 ನೆಕ್ಸ್ಟ್ ಲೆವೆಲಲ್ಲಿದೆ ನೋಡೋಕ್ಕೆ ಒಳಗಡೆ. ಗೈಸ್ ಇದು ಗೊತ್ತಾ ನಿಮಗೆ ಇದ್ರ ಬಗ್ಗೆ? ಇದರಲ್ಲೊಂದು ಸ್ಪೆಷಾಲಿಟಿ ಇದೆ, ಅದನ್ನು ತೋರಿಸ್ತೀನಿ ತಟ್ರಿ ನಿಮಗೆ ಹೋದ್ಮೇಲೆ. ಟೆಂಪಲ್ ಮಾತ್ರ ನೆಕ್ಸ್ಟ್ ಲೆವೆಲಲ್ಲಿದೆ. ಇಲ್ಲೊಂದು ಏನೋ ಪೋಲ್ಸ್ ಇದೆ, ಗೋಪುರ ನೋಡಿ ಏನು ಸಾಕಾಗಿದೆ. ಇವೆಲ್ಲ ಕಲ್ಗಳಿದಿಲ್ಲ, ಸುಮಾರು 100 ವರ್ಷದ ಹಳೆ ಕಲ್ಗಳು. ನಡೆಯೋಕ್ಕೆ ಕಷ್ಟ ಆಗುತ್ತೆ ಅಂತೇಳಿ, ಬಿಸಿಲಲ್ವ ಸುಡುತ್ತೆ ಅಂತೇಳಿ ಇದೆಲ್ಲ ಹಾಕಿದ್ದಾರೆ ಮ್ಯಾಟ್ ಥರ. ಇಲ್ಲಿಂದ ಆ ಟೆಂಪಲ್ ತನಕ ಮ್ಯಾಟ್ ಹಾಕಿದರೆ. ಟೆಂಪಲಿಗೆ, ಚರ್ಚಿಗೆ, ಮಸೀದಿಗಳಿಗೆ ಬರೋ ಖುಷಿನೇ ಬೇರೆ ಗೈಸ್. ಏನೋ ಒಂಥರ ಮನಸ್ಸಿಗೆ ಎಲ್ಲೂ ಸಿಗದಿರೋ ನೆಮ್ಮದಿ, ಪೀಸ್ ಅಂಥದ್ದು ಸಿಗುತ್ತೆ ಈ ಜಾಗದಲ್ಲಿ. ಆ ಜಾಗದಲ್ಲಿ ಫುಲ್ ಗ್ರೀನ್ ಆಗಿ ಹೋಗ್ಬಿಟ್ಟಿದೆ ನೀರು ಪೂರ್ತಿ. ಜಾಗದಲ್ಲಿ ನೋಡಿ ಆಮೆಗಳೆಲ್ಲ ಎಷ್ಟೊಂದಿದೆ. ಇಲ್ಲಿ ಮತ್ತು ಇಲ್ಲಿ ಹೆಚ್ಚು ಕಮ್ಮಿ ಒಂದು 10ರಿಂದ 15 ಆಮೆ ಕಣ್ಣಿಗೆ ಕಾಣಿಸ್ತದೆ ಇಲ್ಲಿ. ಈ ಕಂಬ ಹೆಚ್ಚು ಕಮ್ಮಿ ಅಡಿಯಿಂದ ಯಾವುದೇ ರೀತಿ ಸಪೋರ್ಟ್ ಇಲ್ದಲ್ಲೇ ನಿಂತಿರೋದಂತೆ. ಇದು ಆ್ಯಕ್ಚುಲಿ ನಾವು ಚಿಕ್ಕ ವಯಸ್ಸಲ್ಲಿದ್ದಾಗ ಇದನ್ನು ಎಕ್ಸ್ಪೆರಿಮೆಂಟ್ ಮಾಡಿದ್ವಿ. ನಮ್ಮ ಸ್ಕೂಲಿಂದ ಕರ್ಕೊಂಡು ಬಂದಿರ್ಬೇಕಾರೆ, ಟ್ರಿಪ್ ಅಂತ ಕರ್ಕೊಬರ್ತಲ್ಲ, ಆ ಟೈಪಲ್ಲಿ ಕರ್ಕೊಬಂದಾಗ ಈ ಜಾಗದಲ್ಲಿ ಹತ್ಬೋದಾಯಿತು. ಮುಂಚೆ ನಾವೆಲ್ಲ ಹತ್ತಿದ್ವಿ ಈ ಜಾಗಕ್ಕೆ. ಈಗ ಹತ್ತಂಗಿಲ್ಲ ಅಂತ ಬೋರ್ಡ್ ಹಾಕಿದ್ದಾರೆ, ಮೇಲೆ ಹತ್ತಬಾರ್ದು ಅಂತ. ಬಟ್ ಈ ಜಾಗದ ಸ್ಪೆಷಾಲಿಟಿ ಏನಂದರೆ, ಅಡಿಗೆ ಯಾವುದೇ ಒಂದು ಖರ್ಚಿಪೆ ಆಗಲಿ, ಯಾವುದೇ ಟವಲ್ ಏನಾರು ಹಾಕಿ ಹಿಂಗೆ ಅಲ್ಲಿ ಕಾಣ್ತಾ ಇದೆಯಲ್ಲ ಸ್ಪಾಟ್, ಈ ಜಾಗದಲ್ಲಿ ಖರ್ಚಿಪೆ ಏನಾರು ಹಾಕಿ ಈ ಕಡೆಯಿಂದ ಈ ಕಡೆಗೆ ತೆಗಿಬೋದು. ಅಂದರೆ ಇದರರ್ಥ ಯಾವುದೇ ರೀತಿ ಸಪೋರ್ಟ್ ಇಲ್ದಲ್ಲೇ ನಿಂತಿದೆ ಅಂತ ಹೇಳ್ತಾರೆ. ಇಲ್ಲಿ ನೋಡಿ ಈ ಜಾಗ ಹೆಂಗೆ ಕೆತ್ತಿದ್ದಾರೆ. ಈ ಜಾಗನ ಒಂದೊಂದು ಮೂರ್ತಿಲೂ ಒಂದೊಂದು ಅರ್ಥ ಇದೆ. ಈ ಬೇಲೂರು ಮುಂಚೆ ಬೇಲೂರು ಅಂತ ಹೆಸರು ಇರಲಿಲ್ಲ, ಇದಕ್ಕೆ ವೇಲಾಪುರ ಅಂತ ಹೆಸರಿತ್ತು. ಹಳೆಬೀಡುಗಿಂತ ಮುಂಚೆ ಹೊಯ್ಸಳರ ರಾಜಧಾನಿಯಾಗಿತ್ತಿದ್ದು. ಲಾಸ್ಟ್ ಟೈಮ್ ಈ ಜಾಗಕ್ಕೆ ಬರ್ಬೇಕಾದ್ರೆ ನಾನು ನನ್ನ ಫ್ರೆಂಡು ಇಬ್ಬರು ಬರ್ತಿದ್ವಿ, ಜೀವನ್ ಅಂತೇಳಿ. ಈಗ ನಾನೊಬ್ಬನೇ ಈ ಟೆಂಪಲ್ ಹತ್ರ ಬಂದಿದ್ದೀನಿ. ಬರೋ ಪ್ಲ್ಯಾನ್ ಇರಲಿಲ್ಲ. ಬಟ್ ಏನಂದರೆ ಅಲ್ಲೆಲ್ಲ ಮಸೀದಿಗೆ ಹೋಗಿದ್ದಾರಲ್ಲ ಕಟಿಂಗ್ ಮಾಡೋ ಹುಡುಗ, ಹಂಗಾಗಿ ಜೋರಾಗಿ ಮಾತಾಡೋಂಗಿಲ್ಲ ಗೈಸ್. ಈ ಜಾಗದಲ್ಲ ಸ್ವಲ್ಪ ಪೀಸ್ ಅನ್ನೋದಿರುತ್ತಲ್ಲ, ಅದನ್ನು ಕಾಪಾಡ್ಬೇಕು ನಾವು ಗೈಸ್. ಹುಡುಗರು ಬಂದಿದ್ದಾರೆ ಕಟಿಂಗ್ ಮಾಡ್ಸೋಕ್ಕೆ. ಭಯ್ಯ ಇವರೇ ಆಗಿ ಬರ್ನರು ಬೈ. ಊಟಕ್ಕೆ ಸಮಾಜಿಗೆ ಹೋಗಿದ್ರು, ಈಗ ಬಂದಿದ್ದಾರೆ. ಈಗೇನಂದರೆ ಶಾರ್ಟ್ ಬೇಕು ನನಗೆ. ಬಸ್ಕಟ್ ಬೈ ಬಸ್ಕಟ್ ಕರ್ದನಾ? ಬಸ್ಕಟ್ ಶಾರ್ಟ್ हो जा थोड़ा देखो, थोड़ा गिर रहा है, ಉದುರೋಗ್ತಾಯಿದೆ ಕೂದಲು ಒಂದು ಸ್ವಲ್ಪ. ಹಾಂ हो रहा है ना, हंगागी 1 बार से ज़्यादा हो रहा है भाई, अभी तक नहीं हुआ मुझे. आपका ओनर है ना सचिन, वो मेरा ऊपर ತಲೆಗೆ ಕೈ ಇಟ್ಟು ಮೇಲಿಂದ ಸಿಗಾಬಿಟ್ಟೆ ಹೇರ್ ಫಾಲ್ ಆಗ್ತೈತೆ. ಅದೇನೋ ತೆಗ್ದು ಹಾಕ್ತಿದ್ದಾರೆ. ಗೈಸ್ ಹೆಂಗೆ ಕಾಣ್ತಿದ್ದೀನಿ ನೋಡಿ ಗೈಸ್, ಒಳ್ಳೆ ಕಳ್ಳ ಕಂಡಂಗೆ ಕಾಣ್ತಿದ್ದೀನಿ ಕ್ಯಾಮ್ರಾದಲ್ಲಿ. ಕೂದಲಿಗಿದ್ದೆಲ್ಲ ಎಷ್ಟು ಹಾಕ್ಬಿಟ್ಟಿದೆ ನೋಡಿ, ಎಷ್ಟು ಹೇರ್ ಫಾಲ್ ಆಗ್ತಿದೆ. ಈಗ ಕಟಿಂಗ್ ಮಾಡಿಸಾದ್ಮೇಲೆ ಮತ್ತೆ ನಿಮಗೆ ಸಿಗ್ತೀನಿ. ಗೈಸ್ ಫೈನಲಿ ಔಟ್ಪುಟ್ ನೋಡಿ, ಬಸ್ ಕಟ್ಟಿಂದ ಹಿಂಗೆ ಬಂದಿದೆ ನನಗೆ. ಕಂಪ್ಲೀಟ್ ಆಯ್ತು ಗೈಸ್. ಟೋಟಲಿ ಈ ಥರ ಒಂದು ಹೇರ್ ಸ್ಟೈಲ್. ಓಕೆ ಲೆಟ್ಸ್ ಗೋ ಟು ಹೋಮ್ ಗೈಸ್. ಹೇರ್ ಕಟ್ ಮಾಡಿಸಿ ಸ್ನಾನ ಮಾಡ್ಕೊಂಡು ಈಗ ಫ್ರೆಶ್ ಅಪ್ ಆಗಿದ್ದೀನಿ. ಹೇರ್ ಸ್ಟೈಲ್ ಹೆಂಗೆ ಕಾಣ್ತಿದೆ ಅಂತ ಒಂದು ಸರಿ ಹೇಳಿ. ಚೆನ್ನಾಗಿ ಕಾಣ್ತಿದ್ಯಾ? ಸುಮಾರು ಲೇಟ್ ನೈಟ್ ಆಯಿತು ಗೈಸ್ ಮನೆಗೆ ಬರೋ ಅಷ್ಟಿಗೆ. ಈಗ ಕಟ್ಟಿಂಗ್ ಹೆಂಗೆ ಕಾಣ್ತಿದೆ ಒಂದು ಹೇಳಿ. ಈ ಕಡೆಯಿಂದ ಇದು ಸೈಡು, ಇದು ಫ್ರಂಟು, ಹಿಂಗೆ ಅಪ್ಪು ಡೌನು, ಲೆಫ್ಟು ರೈಟು, ಹೆಂಗೆ ಕಾಣ್ತಿದೆ ಅಂತ ಒಂಚೂರು ಹೇಳಿ. ಬ್ಯಾಕ್ ಸೈಡು ಇದನ್ನೇ ನಮ್ಮ ಅಪ್ಪಾಜಿ ಹತ್ರ ಕೇಳೋಣ ಬನ್ನಿ, ಏನು ಹಿಂಗೆ ಹೇಳ್ತೆ ಅಂತ. ಅಪ್ಪೋ ಹೆಂಗೆ ಅನಿಸ್ತೈತೆ ಹೇರ್ ಕಟ್? ಹೆಂಗೈತೆ ಹೇರ್ ಕಟಿಂಗ್? ಏನು ಮಾರೆ, ಅವ್ರು ಮಾಡಿದವ್ರಿಗೆ ಬುದ್ಧಿಲ್ಲ, ಮಾಡ್ಸೋರಿಗೆ ಬುದ್ಧಿಲ್ಲ. ಏನೈತೆ ಚೆನ್ನಾಗಿಲ್ವಾ? ಮಾಡಿಸ್ಕೊಂಡವ್ರಿಗೆ ಬುದ್ಧಿ ಇಲ್ಲ, ಮಾಡಿದವ್ರಿಗೆ ಬುದ್ಧಿ ಇಲ್ಲ. ಏನು ಕಟಿಂಗ್ ಅಂತ ಮಾಡೋಕ್ಕೆ ರೀತಿ ಬೇಡವಣ್ಣ. ಹೆಂಗೆ ಬೇಕಾದ್ರೆ ಮಾಡಿಸ್ಕೊಂಡು ಬರ್ತಾರೆ ಮಾರೆ. ಇದು ರಿಯಾಲಿಟಿ ಲೈಫು. ತೀರಾ ಉದ್ದ ಬಿಟ್ಕೊ ಬಂದಾಗ್ಲೂ ನಮ್ಮ ಮನೇಲಿ ಬೈತಾರೆ, ತೀರಾ ಈ ಥರ ಶಾರ್ಟ್ ಮಾಡ್ಕೊ ಬಂದ್ರು ಬೈತಾರೆ. ಇನ್ನೇನು ಫುಲ್ಲು ಬಾಣ್ಲಿ ಮಾಡಿಸ್ಕೊಬೇಕಾರ, ಅವಾಗ ಬೈಯಲ್ಲ ಇವರೆಲ್ಲ. ಕೂದಲು ಬಿಟ್ಕೊಂಡಿದೆಯಲ್ಲ, ಅವಾಗಲೂ ಚೆನ್ನಾಗಿತ್ತು. ಹೌದಾ? ಈಗ ಚೆನ್ನಾಗಿಲ್ವಾ? ಬಟ್ ಎಂಡ್ ಆಫ್ ದಿ ಡೇ ಗೈಸ್ ಏನಂದರೆ, ಬೋರ್ಡಾಗಿ ಹೋಗಕ್ಕೂ ಮುಂಚೆನೇ ಈ ಥರ ಸಣ್ಣ ಮಾಡಿಸ್ಕೊಂಡ್ರೆ ಬೆಸ್ಟ್. ಇದೊಂದು ತಿಂಗಳಲ್ವಾ, ಮ್ಯಾನೇಜ್ ಆಗುತ್ತೆ, ಏನಾಗಲ್ಲ. ಒಂದೇ ಥರ ಮಾಡಿಸ್ಬೇಕಲ್ಲ ಕಟಿಂಗು. ಯಾವಾಗಲೂ
ಈ ಫಸ್ಟ್ ಈಗ ಮಾಡಿಸಿದೆಯಲ್ಲ ಮುಂದಕ್ಕೆ ಮಾಡಿಸ್ಬೇಕಲ್ಲ ಅದೇ ಥರ ಮಾಡಿಸ್ಕೊಂಡು ಕೂದಲೆಲ್ಲ ಕೂರ್ತವೆ. ಹ್ಞೂ ಹ್ಞೂ ನೋಡು ನಮ್ಮ ಕಟಿಂಗು 3 ವರ್ಷ ಆಯಿತು ನಾನು ಕಟಿಂಗ್ ಶಾಪ್ಗೂ ಹೋಗಿಲ್ಲ. ಯಾಕೆ ಕೊರೋನಾ ಬಂದಿತ್ತಲ್ಲ, ಎಷ್ಟು ವರ್ಷ ಆಯಿತು? ಕೊರೋನಾ ಬಂದು ಹೆಚ್ಚು ಕಮ್ಮಿ 2020 ಹಾಂ 2020 ಅನ್ಸುತ್ತೆ. ಹಾಂ, ಆವಾಗಿಂದ ಇದುವರೆಗೂ ನಾನು ಕಟಿಂಗ್ ಮಾಡ್ಸೋಕ್ಕೆ ಹೋಗಿಲ್ಲ. ಮತ್ತು ಕಟಿಂಗ್ ಎಲ್ಲ ಮಾಡ್ಕೊಂಡಿರ್ತಿದ್ದಲ್ಲಪ್ಪ. ನನಗೆ ಕೊಟ್ಟದು ಹೆಂಗೆ ಹಿಂಗೆ ಅನ್ಕೊಳ್ಳೋದು, ಕಟ್ ಮಾಡೋದು, ಎಲ್ಲಿ ಉದ್ದ ಅದು ಕಟ್ ಮಾಡ್ಕೊಳ್ಳೋದು. ಕಟಿಂಗ್ ಕೊರೋನಾ ಬಂದಾಗಿಂದ್ರೆ ನಮ್ಮಲ್ಲಿ ಹೋಗೋಕ್ಕೆ ಬಿಟ್ಟಿಲ್ಲ ಹ್ಞೂ ಕಟಿಂಗ್ ಶಾಪ್ಗೂ. 1-2 ದಿನ ನಮ್ಮಮ್ಮ ಮಾಡಿತ್ತು, 1-2 ತಿಂಗಳು. ಹಂಗೆ ಆಮೇಲೆ ಈಗ ಅವ್ರಿಗೆ ಆಗ್ತಾಯಿಲ್ಲ, ನಾನೇ ಮಾಡ್ಕೊತಾ ಇದ್ದೀನಿ. ಒಂದು ಸಾರಿ ಕೂದಲು ಬಿಡ್ತೀಯ, ಒಂದು ಸಾರಿ ಗಡ್ಡ ಬೋಡಿಸ್ತೀಯ, ಒಂದು ಸಾರಿ ಮಿಸ ಬೋಡಿಸ್ತೀಯ, ಒಂದು ಸಾರಿ ಪೂರ್ತಿ ಕಟ್ ಮಾಡ್ತೀಯ. ಒಂದು ಸಾರಿ ಕರೆಕ್ಟಾಗಿ ಫಸ್ಟು ನೀವು ಸ್ಟಾರ್ಟಿಂಗಲ್ಲಿ ಹೆಂಗೆ ಮಾಡಿಸ್ಕೊಂಡು ಅದೇ ಥರ ಮಾಡಿಸ್ಕೊಂಡು ಬಂದರೆ ಕೂದಲೆಲ್ಲ ಕೂರ್ತವೆ, ಚೆನ್ನಾಗಿರುತ್ತೆ. ಅದು ಬಿಟ್ಟು ಒಂದು ಸಾರಿ ಬಿಡ್ತೀಯ, ಒಂದು ಸಾರಿ ಗಡ್ಡ ಬಿಡ್ತೀಯ, ಒಂದು ಸಾರಿ ಬೋಡಿಸ್ತೀಯ. ಗೈಸ್ ನನ್ನ ಮೂಡ್ ಸ್ವಿಂಗ್ ನಂಗೆ ಸಿಕ್ಕಾಬಿಟ್ಟೆ ಮೂಡ್ ಸ್ವಿಂಗ್ ಇದೆ ಗೊತ್ತಾ. ಒಂದು ಸಾರಿ ಮಿಸ ತೆಗಿತೀಯ, ಮಿಸ ಬಿಡ್ತೀಯ. ಅಲ್ಲಿ ಮಲಗಿದೆಯಲ್ಲ ನಿಮ್ಮಮ್ಮ, ಮೊಬೈಲ್ ತಗೊಂಡ ಆ ಕಡೆಯಿಂದ ಈ ಕಡೆಗೆ, ಈ ಕಡೆಯಿಂದ ಆ ಕಡೆಗೆ ಅವಮ್ಮ ಕೈಲೇ ನೋಡ್ತಾ ಇರ್ತಾರೆ ಎಲ್ಲ ಜನ ಬಂದವರೆಲ್ಲ. ಇದೇನ್ರ ಅಮ್ಮ ಹಿಂಗೆ ಈ ವಯಸ್ಸಲ್ಲಿ ಫ್ರೈಲ್ ಮಾಡ್ಕೊಂಡು ಎಲ್ಲ ಮೊಬೈಲ್ ತಗೊಂಡು ಎಲ್ಲ ಮಾತಾಡ್ಕೊಂಡು ತಿರುಗ್ತಿರುತ್ತಲ್ಲ ಮಾರೆ. ನಾ ಎದ್ದು ಬಂದು ಬೈದೆ, ಲೇ ಹೋಗಿ ಆ ಕಡೆ ಹೋಗಿ ಕೂತ್ಕೊಂಡು ಮಾತಾಡು. ನೀನು ಹೇಳ್ಬೇಕು, ನಾನೇನು ಲವರ್ ಜೊತೆ ಮಾತಾಡ್ತಿದ್ದೀನ ಅಂತ ಕೇಳಬೇಕು. ಲವ್ರ ಜೊತೆ ಅಲ್ಲ ಕಣ, ಎಲ್ಲವರು ಅವ್ರ ತಂಗಿ ಹತ್ರ ಮಾತಾಡ್ತಿತ್ತು. ಬರೇ ಕಣ ಮರ ಅದು ನೋಡೋ ಥರ ಕೈಯಲ್ಲಿ ಮೊಬೈಲ್ ಅಲ್ಲ. ನಾ ಮಾಡಿ ಕೆಲಸ ಏನು, ನಮ್ಮ ಕತೆ ಏನು, ದೊಡ್ಡ ದೊಡ್ಡ ಸಾಹೇಬರಲ್ಲಿ ಇರ್ತಾರೆ ಅಲ್ಲಿ, ಮೊಬೈಲ್ ಕೈಯಲ್ಲಿ ಇಟ್ಕೊಂಡು ಓಡಾಡೋಕ್ಕೆ ಚೆನ್ನಾಗಿರುತ್ತೆ ಅಲ್ಲ. ಬಾಯ್ಲಿಗೆ ಹೋಗಿ ಕೇಳೋಣ, ಬರಪ್ಪ ಕೇಳೋಣ. ಬೇಡ ಇಲ್ಲಿ ನೋಡಿ ಆ ಕಡೆ ಮಲಗಿದೆ ಅಂತೇಳಿ ಈ ತರ ಮಾತಾಡ್ತದೆ. ಅಮ್ಮ ಸಾಹಸ ಮಲಗಿದೆ ಅಂತೇಳಿ ಚಾಡಿ ಹೇಳ್ತದೆ. ಈಗ ಬಾ ಎದ್ದೋಗಿ ಕೇಳೋಣ ಅಂತಂದ್ರೆ ಮೀಟ್ರ್ ಆಫ್ ಮೀಟ್ರ್ ಆಫ್ ಏನಿಲ್ಲಪ್ಪ, ಮತ್ತೆ ಬಾ ಕೇಳೋಣ. ಈ ಇಲ್ಲದೆಲ್ಲ ಮಾತಾಡ್ಬಿಡುತ್ತೆ. ಗೈಸ್ ಇಷ್ಟೇ ಇವತ್ತಿನ ವ್ಲಾಗು. ಹೇರ್ ಕಟ್ ಹೆಂಗಿದೆ ಅಂತ ಮತ್ತೊಂದು ಸರಿ ನೋಡಿ. ಚೆನ್ನಾಗಿದೆ ಚೆನ್ನಾಗಿಲ್ಲ ಅಂದರೆ ಚೆನ್ನಾಗಿಲ್ಲ ಅಂತ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್. ಬಾಯ್.